ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಲ್ನಾಡ್ ಕ್ರಿಯೇಷನ್ಸ್. ನಮ್ಮ ಮಲ್ನಾಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದಂತ ಜಸ್ಟ್ 2 ಮಿನಿಟ್ಸಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ನಾವು ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಹೇಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡುವುದು ಅಂತ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಂದರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮ್ಮ ಡೆಸ್ಕ್ಟಾಪ್ ಬ್ರೌಸರ್ ಅಥವಾ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಪೇಸ್ಟ್ ಮಾಡಿ, ಅಥವಾ ನೀವು ಟೈಪ್ ಕೂಡ ಮಾಡ್ಬೋದು www.instagram.com/accounts/remove/request/permanent ಅಂತ. ಸೊ ಡೈರೆಕ್ಟಾಗಿ ಕಾಪಿ ಕೂಡ ಮಾಡ್ಬೋದು, ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆನಾ? ಸೊ ಆ ಲಿಂಕನ್ನು ನೀವು ಕಾಪಿ ಮಾಡಿದ ತಕ್ಷಣ ನಿಮ್ಮ ಡೆಸ್ಕ್ಟಾಪ್ ಬ್ರೌಸರಿಗೆ ಹೋಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕನ್ನು ಪೇಸ್ಟ್ ಮಾಡ್ತೀರಾ. ಆ ಲಿಂಕನ್ನು ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟಾಗ್ರಾಮ್ ಬ್ರೌಸರ್ ಓಪನ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಬ್ರೌಸರಲ್ಲಿ ನೀವು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಸೊ ನಾನಿಲ್ಲಿ ನನ್ನ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ. ಅಂದರೆ ಯಾವ ಅಕೌಂಟನ್ನು ನೀವು ಡಿಲೀಟ್ ಮಾಡಬೇಕಲ್ವಾ, ಅದರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ ಮೇಲೆ ಕೆಳಗಡೆ ಲಾಗಿನ್ ಬಟನ್ ಇರುತ್ತೆ. ಆ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಕೇಳುತ್ತೆ ಯಾಕೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡ್ತಿದ್ದೀರಾ ಅಂತ. ಅದು ಯಾಕೆ ಕೇಳುತ್ತೆ ಅಂತಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನೀವೇನ ಡಿಲೀಟ್ ಮಾಡ್ತಿರೋದು ಅಥವಾ ಬೇರೆ ಯಾರಾದರೂ ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ. ಸೊ ಅದಕ್ಕೆ ನೀವು ಯಾವುದಾದ್ರೂ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ ಅಥವಾ ಕೆಳಗಡೆ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಬಂದ ತಕ್ಷಣ ನಿಮಗೆ ಮತ್ತೆ ಇನ್ಸ್ಟಾಗ್ರಾಮ್ ಕೇಳುತ್ತೆ ನಿಮ್ಮ ಪಾಸ್ವರ್ಡನ್ನು ರೀಎಂಟರ್ ಮಾಡೋಕ್ಕೆ. ಯಾಕೆ ಅಂತಂದರೆ ಕೆಲವೊಮ್ಮೆ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಬೇಕು ಅಂತಲ್ಲಿ ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಪಾಸ್ವರ್ಡನ್ನ ಕನ್ಫರ್ಮ್ ಮಾಡಬೇಕಾಗತ್ತೆ. ಇನ್ನೊಮ್ಮೆ ಪಾಸ್ವರ್ಡನ್ನ ಕನ್ಫರ್ಮ್ ಮಾಡಿದ ತಕ್ಷಣ ಕೆಳಗಡೆ ಡಿಲೀಟ್ ಅಂತ ಒಂದು ಬಟನ್ ಇರುತ್ತೆ. ಅದರ ಮುಂದೆ ನಿಮ್ಮ ಯೂಸರ್ ನೇಮ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಇನ್ನೊಂದು ಬಟನ್ ಓಪನ್ ಆಗುತ್ತೆ, ಡಿಲೀಟ್ ಯುವರ್ ಅಕೌಂಟ್ ಪರ್ಮನೆಂಟ್ಲಿ ಅಂತ. ಅದನ್ನು ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ನಿಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡುವಂಥ ಪ್ರೊಸೆಸ್ಸು. ಈಸಿಯಾಗಿ ನಾನು ನಿಮಗೆ ಲಿಂಕನ್ನು ಕಳಿಸಿರ್ತೀನಿ, ಅದನ್ನು ಹಾಕಿಬಿಟ್ಟು ಲಾಗಿನ್ ಆಗಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ, ಅದೇ ರೀತಿಯಾಗಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.